ನೋಡು ವಿಶಾಖ, ಈ ಮನೆಯಲ್ಲಿ ಎಲ್ರ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ನನಗೆ ಯಾರ ಬಗ್ಗೆನೂ ಭಯ ಇಲ್ಲ. ತಪ್ಪು ಮಾಡಿದ್ರೆ ತಾನೇ ಭಯ ಪಡೋದು. ನೋಡು ವಿಶಾಖ, ನೀನು ಈ ಮನೆಗೆ ಅತಿಥಿಯಾಗಿ ಬಂದಿದ್ಯಾ. ಅತಿಥಿಯಾಗಿ ಹೋದ್ರೆ ನಿನ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀನ್ ಕಡೆ ಅತಿಥಿ, ವಿಶಾಖ ಅಲ್ಲ. ಯಾರೇ ಅತಿಥಿ? ವಿಶಾಖನ ಅಲ್ಲ, ನೀನು ಅತಿಥಿ. ಈ ಮನೆಗೆ ಮಾತ್ರ ಅಲ್ಲ, ನಿನ್ನ ತವರು ಮನೆ ಅಂತ ಅಂದ್ಕೊಂಡು ಬಿದ್ದಿದ್ಯಲ್ಲ, ಅಲ್ಲಿ ಕೂಡ ನೀನು ಅತಿಥಿನೇ. ಕೂಡ್ಸಲೆಲ್ಲ ಇರೋದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ಅರಮನೆ ಸಿಕ್ಬಿಡ್ತು ಅಂತ ವಿಶಾಖನಿಗೆ ಎದುರುವಾದಿಸುವಷ್ಟು ದರ್ಪ ಬಂತೇನೆ ನಿನಗೆ. ಬೀದಿಲ್ ಬಿದ್ದಿದ್ದ ಭಿಕಾರಿ ನೀನು. ನಿನ್ನ ತಂದು ತೊಟ್ಲಲ್ಲಿ ತೋಗಿದ ಕರ್ಮದ ಫಲನ ಇವತ್ತು ನಾನು ನನ್ನ ಮೊಮ್ಮಗಳು ಅನುಭವಿಸ್ತಾ ಇದ್ದೀವಿ. ಈ ಆಡಂಬರ ಐಶ್ವರ್ಯ ಎಲ್ಲ ಇವಳು ಹಾಕಿರೋ ಭಿಕ್ಷೆ ಕಣೆ ನಿನಗೆ. ಅಂಥದ್ರಲ್ಲಿ ಇವಳು ಮುಂದೆನೆ ನಿಂತು ಮಾತಾಡ್ತೀಯ. ಯೋಗ್ಯತೆಗೂ ಮೀರಿ ಸಿಕ್ಕಿದ್ದನ್ನ ಅನುಭವಿಸ್ತಾ ಇದ್ದೀನಿ ಅಂತ ಬೇಡ. ಸುಖದ ಸುಪ್ಪತ್ತಿಗೆ ತೇಲಾಡ್ತಾ ಇದ್ರು ನೀನ್ ಒಂದೊತ್ತು ಊಟಕ್ಕೂ ಗತಿ ಇಲ್ಲದೆ ಬಿದ್ದಿದ್ದವಳು ಅನ್ನೋದನ್ನ ನೆನಪಲ್ಲಿಟ್ಕೋ. ಅಜ್ಜಿ, ಅಮ್ಮ, ವಿವೇಕಣ್ಣ. ಏನ್ ರಾಜು, ಏನ್ ಇಷ್ಟೊಂದು ಖುಷಿಯಲ್ಲಿದ್ಯಾ? ಏನ್ ವಿಷಯ? ಹೌದು ವಿವೇಕಣ್ಣ, ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಾನು ಹೇಳೋ ವಿಷಯ ನೀವು ಕೇಳಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ. ಏನಪ್ಪ ಅಂತ ಸಮಾಚಾರ? ನಾಳೆ ಸ್ಪೆಷಲ್ ಡೇ. ಅದೇನು ಅಂತ ಹೇಳಿ ನೋಡೋಣ. ಅರೆ, ಯಾರಿಗೂ ಗೊತ್ತಾಗ್ಲಿಲ್ವಾ? ಸ್ಪೆಷಲ್ ಡೇನಾ? ಏನು ಅಂತ ಗೊತ್ತಾಗ್ತಿಲ್ಲ ಕಣೋ, ನೀನೇ ಹೇಳು. ನಾಳೆ ನಮ್ಮ ಬಾಸ್ ಹುಟ್ಟಿದ ದಿನ. ನೋಡ್ದೆ ರುಕ್ಕು, ಈ ಮನೆ ತಾಪತ್ರೆಗಳ ಮಧ್ಯ ವಿಷು ಹುಟ್ಟದಬ್ಬನೇ ಮರ್ತ್ಬಿಟ್ಟಿದೀವಿ. ಹೌದು ಅತ್ತೆ, ವಿಷು ಹುಟ್ಟಿದಬ್ಬನ ಮರೆಯೋ ಸ್ಥಿತಿ ಬಂದ್ಬಿಡ್ತು ನಮ್ಗೆ. ಅಲ್ಲ ವಿವೇಕಣ್ಣ, ನಾಳೆ ನಮ್ಮ ಬಾಸ್ ಬರ್ತ್ಡೇನ ನೀವೇ ಮರ್ತು ಬಿಡೋದಾ? ನನಗ್ ನೆನ್ಪಿತ್ತು ರಾಜು, ಅಮ್ಮನೇ ಮರ್ತಿರೋದು. ಏನಮ್ಮ, ನಿನ್ ಕಿರಿ ಮಗನ್ ಹುಟ್ಟಿದ ಹಬ್ಬನ ಮರ್ತು ಬಿಟ್ಟಿದ್ಯಾ? ಇಲ್ಲಪ್ಪ, ನನಗ್ ನೆನ್ಪಿತ್ತು. ಆದ್ರೆ ಅತ್ತೆನೆ ಯಾವಾಗ್ಲೂ ಪ್ರೀತಿ ಮೊಮ್ಮಗ ಬಾಯ್ ಫ್ರೆಂಡ್ ಅಂತ ಹೇಳ್ತಾ ಇದ್ದವರು ಈಗ ನೋಡು ಮೊಮ್ಮಗನ್ ಬರ್ತಡೇನೆ ಮರ್ತು ಬಿಟ್ಟಿದ್ದಾರೆ. ಅಯ್ಯೋ, ನಾನೇನ್ ಮರ್ತಿರ್ಲಿಲ್ಲಪ್ಪ.
ರುಕ್ಕುನೇ ಅವಳ ಕಿರಿ ಮಗನ್ ಬರ್ತಾನೆ ಅಂತ ಜ್ಞಾಪಿಸ್ತಾಳೇನೋ ಅಂತ ಸುಮ್ಮನಿದ್ದೆ ಅಷ್ಟೇ. ಅತ್ತೆ ಅತ್ತೆ ನೀವ್ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ರುಕ್ಕು, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ ಅತ್ತೆ, ನಿಮಗ್ ಮರ್ತೋಗಿತ್ತು, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ರುಕ್ಕು, ನಾನ್ ಮರ್ತಿರ್ಲಿಲ್ಲ. ಇಲ್ಲ ಅತ್ತೆ, ನಿಮಗ್ ಮರ್ತೋಗಿತ್ತು. ಇಲ್ಲ ರುಕ್ಕು, ನನಗ್ ಜ್ಞಾಪಕ ಆಯ್ತು. ಅತ್ತೆ ಅಜ್ಜಿ, ನೀವ್ ಅಮ್ಮ ಆಯ್ತು ನಿಮ್ಮೆಲ್ರಿಗೂ ನೆನಪಿತ್ತು, ನಾನೇ ಮರ್ತೋಗಿದೆ, ಸರಿನಾ? ಕರೆಕ್ಟ್ ಕಣೋ. ನಾಳೆ ನಮ್ಮ ಬಾಸ್ ಹುಟ್ಟದಬ್ಬನ ಅದ್ದೂರಿಯಾಗಿ ಆಚರಿಸ್ಬೇಕು. ವಿವೇಕಣ್ಣ, ನಾವಿಬ್ರು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ, ಬೇಗ ಬನ್ನಿ. ನೋಡಿದ್ರಾತೆ, ನಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಸಂಭ್ರಮ ಅನ್ನೋದು ಬಾಗ್ಲಲ್ಲೇ ನಿಂತಿರುತ್ತೆ ಅಲ್ವಾ? ಹೌದು ರುಕ್ಕು. ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ, ಅರ್ಚನೆ ತಪ್ಪಬಹುದು. ಆದರೆ ಈ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಸೆಂಡಿಂಗ್ ಪಾರ್ಟಿ, ವೆಲ್ಕಮ್ ಪಾರ್ಟಿ, ಹೋಮ ಹವನ, ಬರ್ಡೇ ಪಾರ್ಟಿಗಳು ಮಾತ್ರ ಮಿಸ್ ಆಗಲ್ಲ. ಅಕ್ಕ ತಂಗಿಯರ ಜಗಳದಲ್ಲಿ ಈ ಮನೆಗೆ ಬೆಂಕಿ ಬೀಳುತ್ತೆ, ರಾಧಿಕಾ ಕಣ್ಣೀರನ್ನ ಕೂಡಿ ಹರಿಯುತ್ತೆ. ಅದನ್ನೆಲ್ಲ ನೋಡೋ ಸುವರ್ಣ ಅವಕಾಶ ನಮಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಧರ್ಮಾಧಿಕಾರಿಗಳ ಬರ್ಡೇ ಪಾರ್ಟಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ವಿಶುದು ಡೆತ್ ಡೇ ನೋಡಬೇಕು ಅಂದ್ಕೊಂಡಿದ್ದೆ, ಆದರೆ ಬರ್ತ್ಡೇ ನೋಡೋ ಹಾಗಾಯಿತು. ಬಿಡಿ ಡ್ಯಾಡ್, ನಾಳೆ ಸೆಲೆಬ್ರೇಟ್ ಮಾಡ್ತಿರೋದು ಅವನ ಬರ್ಡೇ ಅಲ್ಲ, ಪುನರ್ಜನ್ಮ ಸೆಲೆಬ್ರೇಷನ್. ಆದರೂ ಯಾಕೋ ನನ್ನ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ, ನಾಳೆ ಏನಾದರೂ ಎಡವಟ್ಟಾಗುತ್ತೆ ಅಂತ. ದೀಪಾ, ಯಾರಿಗೆ 5 ಸೆನ್ಸೇ ವರ್ಕ್ ಆಗಲ್ವೋ ಅವರು 6ನೇ ಸೆನ್ಸಿನ ಬಗ್ಗೆ ಮಾತಾಡಬಾರ್ದು. ಹಲೋ. ಹಲೋ ಅತ್ತೆ, ನಾನು ವಿವೇಕ್ ಮಾತಾಡ್ತಿರೋದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಹೇಗಿದ್ದೀರಾ? ನಮ್ಮ ರಾಧಿಕಾ ಹೇಗಿದ್ದಾಳೆ? ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತೆ. ನಾನು ಫೋನ್ ಮಾಡಿದ್ದು ಏನಕ್ಕೆ ಅಂದರೆ, ನಾಳೆ ನಮ್ಮ ವಿಶು ಬರ್ಡೇ, ಅದ್ರ ಪ್ರಯುಕ್ತ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವು ಮಾವ ಬರಬೇಕು. ಖಂಡಿತ ಕಣಪ್ಪ, ಬಂದೇ ಬರ್ತೀವಿ. ರಾಧಿಕಾ ನೋಡಿ ತುಂಬಾ ದಿನ ಆಗೋಯ್ತು. ಸರಿ ಅತ್ತೆ. ಯಾರ್ದು ದೇವ್ಕಿ ಫೋನು? ಅಳಿಯಂದ್ರ ಮನೆಯಿಂದ ವಿವೇಕ್ ಫೋನ್ ಮಾಡಿದ್ದ. ಏನಂತೆ? ನಾಳೆ ವಿಶು ಹುಟ್ಟದ ಹಬ್ಬ ಅಂತೆ, ಅದಕ್ಕೆ ಬನ್ನಿ ಅಂತ ಕರೆಯೋದಕ್ಕೆ ಮಾಡಿದ್ದ. ರೀ, ನಾಳೆ ಹೋಗೋಣವಾ? ಬೇಡ ದೇವ್ಕಿ, ಆ ಅನಿಷ್ಟ ಮನೇಲಿರೋವರೆಗೂ ಅವ್ರ ಮನೆ ಹೊಸಲು ತುಳಿಯೋದು ಅಷ್ಟು ಸರಿ ಇರೋದಿಲ್ಲ. ಬೇಡ. ಅಲ್ಲ ರೀ, ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ, ನಾವು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗಲ್ವಾ ಹೇಳಿ? ಯಾವ ಮುಖ ಇಟ್ಕೊಂಬರ್ಲಿ ದೇವ್ಕಿ? ತನ್ನ ತಂಗಿ ಸಂಸಾರನೇ ಹಾಳು ಮಾಡ್ಬೇಕನ್ನೋ ಉದ್ದೇಶದಿಂದ ಅವಳ ಮನೆ ಸೇರ್ಕೊಂಡಿದ್ದಾಳೆ. ಅವತ್ತು ಅವ್ರ ಮನೆಯವ್ರ ಮುಂದೆ ನನಗಾಗಿರೋ ಅವಮಾನ ಸಾಲ್ದ? ಯಾವ ಮುಖ ಇಟ್ಕೊಂಡು ಆ ಮನೆ ಹೊಸಲು ತುಳಿಲಿ ಹೇಳು? ಅಲ್ಲ ರೀ, ವಿಶಾಖನ್ ಮರ್ತು ರಾಧಿಕನ್ಗೋಸ್ಕರನಾದ್ರೂ ನಾವಲ್ಲಿಗೆ ಹೋಗ್ಬೇಕಲ್ವಾ? ನಾನು ಬರೋದಿಲ್ಲ ದೇವ್ಕಿ. ನಿನಗೆ ಬೇಕಾಗಿದ್ರೆ ನೀನು ಹೋಗಿ ರಾಧಿಕನ ನೋಡ್ಕೊಂಬಾ, ಮಾತಾಡ್ಸ್ಕೊಂಬಾ.
ಆದ್ರೆ ಯಾವುದೇ ಕಾರಣಕ್ಕೂ ಆ ದರಿದ್ರದವಳು ಮುಖ ಮಾತ್ರ ನೋಡ್ಬೇಡ. ಯಾಕೆಂದ್ರೆ ಅವತ್ತು ನನಗಾಗಿರೋ ಅವಮಾನ ನಾಳೆ ನಿನಗೂ ಆಗ್ಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ. ಅತಿಥಿ ವಿಶಾಖನ ಅಲ್ಲ ನೀನು ಅತಿಥಿ. ಈ ಮನೆಗೆ ಮಾತ್ರ ಅಲ್ಲ, ನಿನ್ನ ತವ್ರ ಮನೆ ಅಂತ ಅಂದ್ಕೊಂಡು ಬಿದ್ದಿದ್ಯಲ್ಲ, ಅಲ್ಲಿ ಕೂಡ ನೀನು ಅತಿಥಿನೇ. ಯಾಕೊಬ್ಬಳೆ ಬಂದು ಬಾಲ್ಕನಿ ನಿಂತಿದ್ಯಾ? ರಾಧಿಕಾ ಅಳ್ತಾ ಇದೀಯಾ? ಯಾಕೇನಾಯ್ತು? ರಾಧಿಕಾ ಏನಾಯ್ತು? ಯಾರಾದ್ರೂ ಬೈದ್ರಾ? ಮತ್ತ್ಯಾಕೆ ಅಳ್ತಾ ಇದೀಯಾ? ಅಪ್ಪ ಅಮ್ಮ ನೆನಪಾಗ್ತಿದ್ಯಾ? ರಾಧಿಕಾ ನೋಡು, ಇವತ್ತಿನ ವಿಷು ಹುಟ್ಟುಹಬ್ಬ. ಈ ರಾಧಿಕಾ ಅಳ್ತಾ ಇದ್ರೆ ನಿನ್ ವಿಷುಗೆ ಒಳ್ಳೇದಾಗಲ್ಲ. ಹಾ ಪ್ಲೀಸ್ ಅಳ್ಬೇಡ. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ಹೋಗೋಣ. ಇಲ್ಲ ರೀ, ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಭಯನಾ? ನಾನಿರುವಾಗ ಇನ್ಯಾಕೆ ರಾಧಿಕಾ ಭಯ? ಗೊತ್ತಿಲ್ಲ ರೀ, ಯಾರೋ ನನ್ನಿಂದ ನಿಮ್ಮನ್ನ ದೂರ ಮಾಡಕ್ ಬರ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ರೀ. ವಿಶಾಖನ? ನಮ್ಮಿಬ್ರ ಮಧ್ಯೆ ಅವಳು ಯಾವತ್ತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ರೀ, ನಾನು ಅವಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮಿಬ್ರ ಮಧ್ಯೆ ಬೇರೆ ಯಾರು ಬರೋಕ್ ಸಾಧ್ಯ ರಾಧಿಕಾ? ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನನ್ನಿಂದ ದೂರ ಮಾಡಕ್ ಯಾರೋ ಬರ್ತಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ ರೀ. ನನ್ಗನ್ನಿಸ್ತಾ ಇದೆ. ರಾಧಿಕಾ, ಯಾವತ್ತೂ ಇಲ್ಲಿರೋ ಯೋಚನೆಗಳು ಇವತ್ತು ಯಾಕೆ ರಾಧಿಕಾ? ಗೊತ್ತಿಲ್ಲ ರೀ, ಯಾವತ್ತೂ ಈಗ ಅನ್ನಿಸ್ತಿಲ್ಲ, ಆದ್ರೆ ಇವತ್ತು ಅನ್ನಿಸ್ತಾ ಇದೆ. ಹೇಳಿ, ನೀವು ನನ್ನಿಂದ ದೂರ ಆಗಲ್ಲ ಅಲ್ವಾ? ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ?
ಯಾವತ್ತೂ ಈ ವಿಶ್ವದಿಂದ ರಾಧಿಕನ್ನ, ಈ ರಾಧಿಕನಿಂದ ಈ ವಿಶ್ವನ ದೂರ ಮಾಡೋ ಸಂದರ್ಭ ಬರೋಕ್ ಸಾಧ್ಯನೇ ಇಲ್ಲ. ಅಳ್ಬಾರ್ದು, ಅಳ್ಬೇಡ, ಅಳ್ಬೇಡ. ಇವತ್ತು ನಿಮ್ಮ ವಿಶ್ವ ಬರ್ಡೇ, ಖುಷಿ ಖುಷಿಯಾಗಿ ನಗ್ತಾ ಇರಬೇಕು, ಅಳ್ಬಾರ್ದು. ಅಳ್ಬಾರ್ದು. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಹೋಗೋಣ, ಅಳ್ಬಾರ್ದು, ಹುಚ್ಚಿ. ರಾಜು, ನಿಮ್ಗೆ ಅದನ್ನೆಲ್ಲ ಕೇಳಕ್ ನಾಚಿಕೆ ಆಗಲ್ವೇನೋ? ಅಯ್ಯೋ, ಅದಕ್ಕೆ ಯಾಕಜ್ಜಿ ನಾಚಿಕೆ? ನೋಡಿ, ಅವರೇ ಬಂದ್ರು, ಅವ್ರನ್ನೇ ಕೇಳಿ ಗೋವಾ ಎಲ್ಲ ಸುತ್ತಕ್ಕೆ ಟೈಮ್ ಸಿಗ್ತಾ ಅಂತ. ಏನಂತೆ ರಾಜದು? ನೋಡೋ ವಿಶು, ನಿನಗ್ ಗೋವಾನಲ್ಲಿ ಸುತ್ತಾಡಕ್ಕೆ ಟೈಮ್ ಸಿಗ್ಲಿಲ್ಲಂತೆ, ಬರೀ ರಾಧಿಕಾ ಮುಖ ನೋಡ್ಕೊಂಡೆ ಕಾಲ ಕಳ್ದಿಯಂತೆ. ಹಾಗೆ ಹೇಳ್ತಾ ಇದ್ದಾನೆ ಇವನು. ರಾಜು, ನೀನು ಮದ್ವೆ ಆಗು, ಅವಾಗ ನಿಂಗೂ ಗೊತ್ತಾಗುತ್ತೆ. ಏನ್ ವಿಷಯ? ರಾಧಿಕನ್ ಮುಖ ನೋಡ್ಕೊಂಡೆ ಕಾಲ ಕಳೆದ್ಯೋ, ಅಥವಾ ಶಾಪಿಂಗು ಗೀಪಿಂಗು ಅಂತ ಏನಾದ್ರು ಮಾಡಿ ನಮಗೂ ಏನಾದ್ರು ಗಿಫ್ಟ್ ತಂದ? ಪಾಪ, ಸುತ್ತಾಡಕ್ಕೆ ಟೈಮ್ ಸಿಗ್ಲಿಲ್ಲ ಅನ್ಸುತ್ತೆ ಅಲ್ವೇನೋ ವಿಶು? ಏನೇ ಹೇಳಿಮ್ಮ, ನಮ್ ರಾಧಿಕಾ ಚಿಕ್ಕ ವಯಸ್ಸಿಂದನೂ ತುಂಬಾ ಕಷ್ಟ ಅನುಭವಿಸ್ತಾ ಬಂದಿದ್ದಾಳೆ. ಈಗ್ಲೇ ಅವಳ ಬಾಳಲ್ಲಿ ನಗು ಅಂತ ಬಂದಿರೋದು. ಅಂದ್ಹಾಗೆ ಅಜ್ಜಿ, ನಾನು ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಗೋವಾದಲ್ಲಿ ಒಂದ್ ದೊಡ್ಡ ಅನಾಹುತನೇ ಆಗೋದ್ರಲ್ಲಿತ್ತು. ಏನಾಯ್ತು ರಾಧಿಕಾ? ಅದು ಅತ್ತೆ, ಗೋವಾದಲ್ಲಿ ನಾವೊಂದು ಬಟ್ಟೆ ಅಂಗಡಿಗೆ ಅಂತ ಹೋಗಿದ್ವಿ. ಅಲ್ಲಿ ಯಾರೋ ಒಬ್ಬ ಬಂದು ನನ್ನ ಪರ್ಸ್ನ ಕಿತ್ಕೊಂಡು ಹೊರಟೋದ. ನನ್ನ ಪರ್ಸು. ಅಲ್ಲ ವಿಶು, ಇಷ್ಟೊಂದೆಲ್ಲ ಅನಾಹುತ ಆಯ್ತಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ನೀನ್ ಕಾಪಾಡಿದ ಪುಣ್ಯಾತ್ಮ ಯಾರೋ? ಅಜ್ಜಿ, ಅವ್ರ ಹೆಸರು ಶಾಂತನು ಅಂತ. ಸದ್ಯ ಸಮಯಕ್ಕೆ ಬಂದು ಇವ್ರ ಜೀವ ಕಾಪಾಡಿದ್ರು. ಅವರು ಬೆಂಗಳೂರಿನವರೇ ಅಂತೆ. ವಿಶು, ಅವರನ್ನು ಬರ್ತ್ಡೇಗೆ ಇನ್ವೈಟ್ ಮಾಡ್ಬೋದಾಗಿತ್ತಲ್ವೇನೋ? ಅಮ್ಮ, ಅದು ಅರ್ಜೆಂಟಲ್ಲಿ ಅವ್ರ ಫೋನ್ ನಂಬರ್ ತಗೊಳ್ಳೋದನ್ನೇ ಮರ್ತ್ಬಿಟ್ಟೆ. ಅವನ್ ಯಾರೇ ಆಗಿರ್ಲಿ ವಿಶು, ಆ ಪುಣ್ಯಾತ್ಮ 100 ವರ್ಷ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅನಗನಗನಗನಗನಗನಗನಗ
ಸಿಗೋಣ ಸಿಗ್ತಾನೇ ಇರೋಣ.